ಒಂದು ಪೌರಾಣಿಕ ಒಳಗಿಂದ ವಿಷಯ ಹೇಳಿದ್ರೆ ಅದು ಆಧಾರನೂ ಇರ್ತೈತಿ, ಅದು ಜನರಿಗೆ ತಿಳಿದೈತ್ರಿಪ್ಪ. ಅದಕ್ಕಿಂತದೊಂದು ಸನ್ನಿವೇಶ ಈ ದೈವದ ಮುಂದಿಟ್ಟಿಕ್ಕಿರಂದ ಇಟ್ಟು ಯಾವ ನಮ್ಮ ಜರಳಿ ಗ್ರಾಮದಲ್ಲಿ ಏನ್ ಮಾಡ್ಯಾರಿಪ್ಪ? ಯಾವ ವಿಠಲ ಬೀರ್ದೇವ್ ಅನ್ನತಕ್ಕಂಥ ಗುರು ಮುರಾರ್ಲಿಂಗ ವಿಠೋಬರಾಯನ ಒಂದು ಗುಡಿ ವಾಸ್ತುಕ ನಿಮಿತ್ತ ಸಲುವಾಗಿ ಹೌದು ಇಲ್ಲಿ ನೀವು ಕೂಡಿದ್ದಾಗ್ಯದ. ಆಗ್ಯದ್ರಿಪ್ಪ. ಚಿಕ್ಕ ಸಭಾ ಇದ್ರು ಕೂಡ ಒಳ್ಳೆ ಗುರು ಹಿರಿಯರ ಒಂದು ಭಗವಂತನ ಒಂದು ಭಂಡಾರದ ಚರಿತ್ರೆ ಕೇಳಕ್ಕೆ ಎಲ್ಲರ ಆತುರಾಗಿ ಹೌದು ಕೇಳಕ್ಕ ಆಸನರಾಗ್ಯಾರ. ಆಗ್ಯಾರ್ರಿ ಸರ. ಇಲ್ಲಿ ಬೀಗರದೊಂದು ಮೇಳ ಮತ್ತು ಈ ಬೀಗರದೊಂದು ಮೇಳ ಅನ್ನುವಂಥದ್ದೇನಿಲ್ಲ, ಏನು ಇಲ್ರಿಪ್ಪ. ಎರಡೂ ಒಂದೇ ಸಂಘ, ಒಂದೇ ಮಾರ್ಗದೊಳಗಿನ ಸಂಘದವ. ನಿಮ್ಮ ನೆರಳು ಹೇಗಿರ್ತಕ್ಕಂಥ ಯಾವ ಸಂಕೇಶ್ವರದ ಬೀರದೇವರ ಗಾಯನ ಸಂಘ ನಮ್ಮ ಸರಿ ಜೋಡಿ ಈಗಿಲ್ಲಂದ್ರೆ ಒಂದು 20-25 ವರ್ಷ ಆಗಿರ್ಬೇಕು. ಅವರಿಗೆ ನಮಗೆ ಭೇಟಿಲ್ಲ. ಹೌದ್ರಿಪ್ಪ. ಒಳ್ಳೆ ನೃತ್ಯ ನೋಡಿ 2 ಗಡಿ ಕೂಡಿಸಿ ಬಿಟ್ಟಿರಿ. ಹೌದ್ರಿ ಸರ. ಈಗಾಗಲೇ ನಮ್ಮ ಕರೆಯಪ್ಪಣ್ಣ ಮಾಸ್ತರು ಬಹಳ ಚಂದ ನಿಮಗೆಲ್ಲ ಉಲ್ಲೇಖನ ಹೇಳಿ ಹೋಗ್ಯಾರ್ರಿ ಸರ. ಆ ವಿಷಯನ ನಿಮ್ಮ ಮುಂದಿಟ್ಟಾರ. ಹೌದು. ಏನು ಇಟ್ಟಾರ ಅಂತ ಕೇಳಿದ್ರ ಏನ್ ಇಟ್ಟಾರಿ ಸರ? ಮೊದಲನ ನಾಮ ಶ್ರೇಷ್ಠದನು, ಹೌದು. ಏನ ನೇಮ ಶ್ರೇಷ್ಠದನು? ನೇಮಕ್ಕಿಂತಲೂ ನಾಮ ಶ್ರೇಷ್ಠ ಏನೋ, ನಾಮಕ್ಕಿಂತನ ನೇಮ ಶ್ರೇಷ್ಠ. ಇದನ್ನೊಂದ 2 ಭಾಗ ಮಾಡಿಕೊಂಡು ಹೌದು ನಾವು ಹೊತ್ತ ಹೊಂಡುತ್ತನ ಹಾದಿವಂದ್ರ ಈ ಸಿದ್ಧರ ಚರಿತ್ರದೊಳಗ ನಾಮ ಬಹಳ ಶ್ರೇಷ್ಠ ಮತ್ತು ನೇಮಗಳ ಬಹಳ ಶ್ರೇಷ್ಠದವ. ಹೌದು. ಇದ್ರ ಒಳಗ ನಮ್ಮ ಮುರುಗುಂಡಿದ್ದ ಹರಿಗೊಂಡು ಯಾವ್ದು ಹಿಡ್ಕೊತಾನೆ ಹಿಡ್ಕೊಲಿ, ಬಿಟ್ಟದ್ದನ್ನ ಬೆಳೆಸು ಅಂತ ಹೇಳ್ಯಾರಿಪ್ಪ. ನಾವ ಕೆಲಸ ಮಾಡ್ತೋತಿ ಹೇಳ್ಯಾರ ಅವರು. ಹೇಳ್ಯಾರಿ ಸರ. ಬಹಳ ಸಂತೋಷದ ಸುದ್ದಿ. ಯಾಕಂತ ಕೇಳಿದ್ರ ಯಾಕ್ರಿಪ್ಪ? ಕೆಲವೊಬ್ರು ಸಂವಾದ ಬೆಳೆಸ್ತಾರ ನೋಡಿರ್ಬೇಕು, ನಿಮ್ಮಲ್ಲಿ ಹಾದಿರ್ಬೇಕು. ಅವರು ಹ್ಯಾಂಗ್ರಿ ಸರ? ಹೆಣತಿ ಹೆಚ್ಚೋ ಏನ ಗಂಡ ಹೆಚ್ಚೋ ಅನ್ನುವಂತ ಮಾತು ಬಹಳ ಬೆಳೆಸ್ತಾರೆ ಕಡೆ. ಹೌದು. ನಾವೆಲ್ಲಿ ಅದನ್ನ ಮಾಡ್ತಾರ ತಿಳ್ಕೊಂಡಿವಿ. ಹೌದು. ಹಂಗೇನಿಲ್ಲ. ಇಲ್ಲ. ಬಹಳ ಸಿದ್ಧರ ಕತ್ತಿ ಭಾಗದೊಳಗನ ಬಹಳ ಭಂಡಾರದೊಳಗ ತಾಕತ್ತದ ಐತ್ರಿಪ್ಪ. ಮತ್ತ ನೇಮ ನಾಮ ನಮ್ಮ ಹಾಲು ಮತ್ತದ ಒಳಗನು ಬಹಳ ಶ್ರೇಷ್ಠದವ್ರಿಪ್ಪ. ಅದರಿಂದ ಪವಾಡಗಳು ಭೂಮಿ ತಲೆ ಮೇಲೆ ಆಗ್ಯಾವ. ಹೌದು. ಇದನ್ನೇ ಮಾಡಿದ್ರನ ಇದು ಯೋಗ್ಯ ಆಕತಿ ಅನ್ನೋ ಮಾತು ಆಲೋಚನೆ ಮಾಡಿಕೊಂಡು ನಮ್ಮ ಕರ್ಯಪ್ಪ ಸರ್ಗಳು ಈಗ ಮಾಡಿಬಿಟ್ಟಾರಿಪ್ಪ. ಈಗ ನಾವೇ ಹಿಡ್ಕೋಬೇಕಾಗ್ಯದ. ಹೌದು. ಬಿಟ್ಟದ್ದನ್ನ ಅವ್ರು ಬೆಳೆಸ್ತಾರ. ಇರ್ಲಿ, ಬಹಳ ಸಂತೋಷದ ಮಾತದ. ಹೌದು. ಇಲ್ಲಿ ನಾಮಕ್ಕಿಂತನೂ ನೇಮ ಬಹಳ ಶ್ರೇಷ್ಠ ಐತೈತ್ರಿಪ್ಪ. ಹೆಂಗ ಅಂತ ಕೇಳಿದ್ರ ಹೆಂಗ್ರಿ ಸರ? ನಾಮ ಬದಲಾಕತ್ ಖರೆ, ನೇಮ ಬದಲಾಗುದಿಲ್ಲ. ನೇಮ ಬದಲಾಗುದಿಲ್ರಿ ಸರ. ನಾಮ ಬದಲಾಕೋತ ಹೋಗಿಬಿಡ್ತೈತಿ. ಹೌದು. ಆದ್ರೆ ನೇಮ ಹಂಗಲ್ಲ. ಹೆಂಗ್ರಿಪ್ಪ? ಒಮ್ಮ ನೇಮ ಹಾಕಿತ್ತಂದ್ರ ಹೌದು, ಆ ನೇಮದಿಂದನ ಕಡಿತಕ್ಕ ಪಾರಾಕತಿ. ಹೌದ್ರಿಪ್ಪ. ನೇಮ ಬಹಳ ದೊಡ್ಡದು ಅಂತ ಹೇಳಿಕಿರಂದ ಹಿಂಗ ವಾಣಿ ಹೇಳ್ತದರಿಪ್ಪ. ಅದಕ್ಕ ನೇಮ ಅಂದ್ರ ಎದಕ್ಕತ್ತಾರಿ ಸರ? ಏನ ನೇಮದಿಂದನ ನಾಮ ಹುಟ್ಟಿದು. ಹೌದು. ಏನ ನಾಮದಿಂದನ ನೇಮ ಹುಟ್ಟಿದು. ಹೌದು. ಇದ್ರೊಳಗ ಬಹಳ ಅಡಕಾದ ವಿಷಯಗಳು ಬರ್ತಾವ್ರಿಪ್ಪ. ನೀವೆಲ್ಲಾ ಕೇಳವ್ರು ಬಹಳ ಚಿತ್ತದಿಂದ ಕೇಳ್ರಿ ಅಂತರ. ಹೌದು. ಯಾವ್ಯಾವ್ದು ಹೆಂಗ ತಂದ ಹೆಂಗ ಹಸ್ತಾರ ಅನ್ನೋದು ನಿಮಗೆ ಗುರ್ತಾಕತಿ. ಹೌದು. ಎಲ್ಲಿ ಫೇಲ್ ಆಕತಿ ಅನ್ನೋದು ಗುರ್ತಾಕತಿ. ಹೌದು.
ತಾಯಿ ಗರ್ಭದೊಳಗ 9 ತಿಂಗಳ ಕೂಸಿರ್ಬೇಕು. ಹೌದ್ 9 ದಿವಸ ಆದ್ಮೇಲೆ ತಾಯಿ ಅವಾಗ ಬಾಣತನ ಆಗಿ ಕೂಸ ಧರಣಿ ಮೇಲೆ ಬರ್ತೈತಿ. ಹಿಂಗೊಂದು ನೇಮ ಬಿಟ್ಟು ಬೇರೆ ಆಗ್ಲಕ್ಕ ಬರಂಗಿಲ್ಲ, ಅದು ಬದ್ಲಾಗುದಿಲ್ಲ. ಅದು ಬದ್ಲಾಗುದಿಲ್ರಿಪ್ಪ. ತಾಯಿ ಗರ್ಭದಿಂದ ಕೂಸು ಹುಟ್ಟಿದ ಮೇಲತನ ಮುಂದ 13 ದಿವಸಕ್ಕೆ ನಾಮ. ಹೌದು ಹೌದಲ್ರಿ? ಹೌದ್ರಿಪ್ಪ. ಅನ್ಕತಕ್ಕ ನಾಮದ ಉಲ್ವ ಇಲ್ಲ ಇಲ್ರಿಪ್ಪ. ಹಿಂಗ ದೃಷ್ಟಾಂತ ಕೊಡ್ಕೋತ ನಾವು ಹೋಗೋದೈತಿ. ಹೌದ್ ಅದಕ್ಕ ಕೂಸು ಹುಟ್ಟಕ್ಕಿಂತ ಮೊದಲ ನಾಮ ಹುಟ್ಟಂಗಲ್ಲ, ಪರಮಾತ್ಮ ಹುಟ್ಟಿಸೋದು ಹೆಂಗ ನೇಮ ಮಾಡ್ಯಾನ್ರಿಪ್ಪ. 9 ತಿಂಗಳಾದಾಗನ ಕೂಸು ಹುಟ್ಟುತ್ತದ. 9 ದಿವಸ ಹಿಂಗಾದಾಗ ಕೂಸು ಹುಟ್ಟೋದು ಹಿಂಗೊಂದು ನೇಮದ. ಹೌದು. ನೇಮ ಹುಟ್ಟಿದ ಮೇಲತ್ತನ ನಾಮ ಅನ್ಕತಕ್ಕ ನಾಮ ಬರಂಗಲ್ಲ, ಹಿಂಗ ನೇಮದ. ಹೌದು. ಅದಕ್ಕ ಇಷ್ಟೇ ದೃಷ್ಟಾಂತ ಹೇಳ್ಕೊತ ಮುಂದೆ ನಮ್ಮ ಸರ್ಗಳು ಹೆಂಗ ಬರ್ತಾರ ನೋಡೋನು. ಅದಕ್ಕ 5 ತತ್ವಗಳು ಮಾಡ್ಯಾನ. ಹೌದ್ 5 ತತ್ವದಿಂದ 25 ತತ್ವ ಮಾಡ್ಯಾನ. ಹೌದು. ಗಾಳಿ, ಬೆಂಕಿ, ನೀರ, ಆಕಾಶ, ಭೂಮಿ. ಹೌದು. ಈ ಪಂಚ ತತ್ವದಿಂದನ ಉದ್ಭವ ಆಗುವಂತದ ಹಿಂಗ ನೇಮದ. ಹೌದ್ ಎಷ್ಟು ನಾವು ಅವ್ರಿಗೆ ಮುಂದಿಟ್ಟಕರಂದ ಮುಂದೆ ಹೆಂಗ ಬರ್ತಾರ ನೋಡದತ್ತಿ. ಆ ಪ್ರಕಾರ ಹೌದು ಹೋಗ್ಲಕ್ಕ ನಾವು ಪ್ರಯತ್ನ ಮಾಡ್ತೀವಿ. ಅದಕ್ಕ ನೇಮ ಇತ್ತಪ್ಪ ಅಂತಂದ್ರ ಏನಾರೇ ಸಾಧಿಸ್ಲಕ್ಕ ಬರ್ತೈತಿ. ನೇಮ ಇರ್ಲಿಕ್ಕರ ಮಾತ್ರ ಏನೂ ಸಾಧಿಸ್ಲಕ್ಕ ಬರಂಗಿಲ್ಲ. ಬರದಿಲ್ರಿಪ್ಪ. ಅದಕ್ಕ ಹಿಂಗೊಂದ ಮಾತು ಹೇಳಿ ಬಹಳ ನಮ್ಮ ಮಾತಾಡೋದು ಬೇಡ. ಇನ್ನು ಮುಂದ ಸುಮ್ಮ ಒಂದು ಉಪ್ಪಿನಕಾಯಿ ಮುಂದೆ ಇಡಬೇಕಾಗೈತಿ. ಏನ್ ಇಡ್ಬೇಕತ್ತೀರಿಪ್ಪ? ಏನ್ ಇಡುದಪ್ಪ ಅಂತ ಕೇಳಿದ್ರ ಏನ್ರಿ ಸರ? ಜಗತ್ತಿನ ಒಳಗ ದೈತ್ಯರಿಂದ ನಾಮ ಉಳಿದ್ರ ಶ್ರೇಷ್ಠ, ಏನ ದೇವರಿಂದ ನಾಮ ಉಳಿದ್ರ ಶ್ರೇಷ್ಠ? ಹೌದು. ಹೆಂಗ್ರಿ? ಯಾನ ಹೆಸರು ಉಳಿಬೇಕಾದ್ರ ದೇವ್ರದ ಉಳಿಬೇಕ. ಹೌದು. ದೈತ್ರದ ಉಳಿತಂದ್ರೆ ಹೆಂಗ್ರಿಪ್ಪ? ಆಗೈತು ಅಂತ ಕಲಮಾದ ನಿಮ್ ಮುಂದೆ ಇಡ್ತೀವಿ. ಏನಾಗಿದ್ರಿಪ್ಪ? ನಮ್ಮ ಕರಿಯಪ್ಪಣ್ಣ ಅವ್ರು ಬಿಡಿಸಿ ಹೇಳ್ತಾರ್ರಿಪ್ಪ. ದೇವರಂದ್ರ ಬೀರ್ ದೇವ್ರ. ಹೌದಲ್ರಿ? ಹೌದ್. ದೈತ್ ಅಂದ್ರ ಕ್ವಾಣೇಶ್ವರ. ಹೌದ್. ಕ್ವಾಣೇಶ್ವರನ ಬೀರ್ ದೇವರ ಕ್ವಾಣೇಶ್ವರನ ಹೊಡೆದ. ಹೆಸರು ಯಾರ್ದು ಉಳಿಬೇಕ್ರಿ ಊರಿಗೆ? ದೇವ್ರದ್ದು ಉಳಿಬೇಕು ಅಂದ್ರೆ ದೈತ್ರದ್ದು ಉಳಿಬೇಕು? ದೇವ್ರದ್ರಿ. ಅಲ್ಲಿ ಅವ್ರು ಹೇಳ್ಬೇಕಾಗಿತ್ತು. ಹೇಳ್ತಾರಪ್ಪ. ಒಂದು ಊರಿಗೆ ಹೆಸರು ಉಳಿಬೇಕಂತಂದ್ರ ಏನ ದೇವ್ರದ ಹೆಸರು ಬೀಳ್ಬೇಕು ಆ ಊರಿಗೆ, ಏನ ದೈತ್ರದ ಬೀಳ್ಬೇಕು? ಹೌದಲ್ರಿ? ಹೌದು. ಬೀರ್ ದೇವರ ಕ್ವಾಣೇಶ್ವರ ದೈತ ಜಗಕ್ಕ ಕಂಟಗಾಗಿದ್ದ. ಹೌದೌದ್ರಿಪ್ಪ. ಅಂತವನು ಮರ್ದನ ಮಾಡಿದ. ಆದ್ರೆ ದೇವ್ರ ಹೆಸರು ಉಳಿಲಿಲ್ಲ. ಆ ಊರಿಗೆ ಕ್ವಾಣೂರತ್ ಹೆಸರು ಉಳಿತ. ಕ್ವಾಣೂರತ್ ಹೆಸರು ಐತ್ರಿಪ್ಪ. ಉಳ್ದತಿಲ್ರಿ? ಹೌದು. ದೇವ್ರದ ಹೆಸರು ಉಳಿಬೇಕಾಗಿತ್ತು, ದೈತ್ಯ ಹಂಗ ಉಳಿತು. ಹೇಳ್ತಾರಿಪ್ಪ. ಯಾರು ಹೇಳ್ಬೇಕು? ಕರಿಯಪ್ಪ ಸರ್ ಹೇಳ್ತಾರಿಪ್ಪ. ಅವ್ರು ಹೇಳಕ್ರ ನೀ ಹೇಳ್ತೇನ? ನೀವು ಅದರ್ಲ ಲಾಸ್ಟ್ಕ ನೀನ್ ನನ್ನ ಕೊಡುವ ಮತ್ತ ಅವ್ರ ಬಾಯಾಗ. ಹೌದು. ಇನ್ಕ ಹೇಳ್ಯಾರಲ್ಲ. ಹಿಂಗ ಒಂದೊಂದು ಪೌಡ್ಗಳದಾವ. ಹೌದು. ಇನ್ನ ಗುರು ಸಾಂದೀಪುಣಿ. ಹೌದು. ಶಿಷ್ಯ ಕೃಷ್ಣ. ಸಾಂದೀಪ ಗುರುಗಳು 100-105 ಮಕ್ಕಳಿಗೆ ವಿದ್ಯಾ ಕಲಿಸ್ತದ. ಹೌದು. ಅಂತ ಸಂದರ್ಭದೊಳಗ ಅವನ ಮಗ ಒಬ್ಬ ಗಂಡ ಕೂಸ. ಹೌದು. ಸಾಂದೀಪ ಮುನಿಯ ಮಗನ ಪಾಂಚನು ದೈತ್ಯ ಬಂದ ಆ ಮಗನ ತುಡುಗು ಮಾಡ್ಕೊಂಡು ಹೋಗಿ ಸಮುದ್ರದೊಳಗ ಓದಕಿರಂದ ಕೊಂದು ಬಿಟ್ಟ. ಗುರುವಿನ ತಾಯಿಗೆ ತಿಳಿತು. ಏನ್ ತಿಳಿತ್ರಿಪ್ಪ? ನನ್ನ ಮಗ ಇರುವುದು ಒಂದ ಇತ್ತು. ಹೌದು. ಅದನ್ನ ಕೆಟ್ಟ ದೈತ್ಯ ಓದಕಿರಂದ ಸಂಹಾರ ಮಾಡಿಬಿಟ್ಟಾನ. ಹೌದು. ನನ್ನ ಗಂಡ ಗುರು ಅದಾನ,
ಹಾ ಆದಂತ ಕಂದನ ತಗೊಂಡು ಬರ್ತಾನ, ಜೀವಂತ ಪಡಿಸ್ತಾನ ಅಂತ ಹೇಳಿಕರಂದ. ಸಾಂದೀಪ ಮುನಿನ ಕರೆದ ಕೆರಂದ ಮಡದಿ ಕೇಳ್ತಾಳ, ಮಾಡದು ಕೇಳ್ತಾಳ. ನೀ ಎಲ್ಲರಿಗೂ ಗುರು ಆಗಿದಿ, ಉಪದೇಶನು ಮಾಡ್ತಿ, ಹಾ ಹಾ ಜಗತ್ತಿನೊಳಗ ಗುರುವಿನ ಬಿರುದ ಪಡೆದಿ ನನ್ನ ಮಗನ ಪಾಂಚನು ದೈತ ಓದಿ ಕರೆದ ಕಡ್ದ ಕೊಂದಾನ. ಆ ಸತ್ತ ಕೂಸಿನ ಮರಳಿ ಜೀವಂತ ಪಡಿಸಿ ಕೊಡ್ಬೇಕು ನೀ ಅಂತ ಹೇಳಿಕರಂದ ಗಂಡಗ ಆಜ್ಞೆ ಮಾಡ್ಲು. ಹೌದು. ಸಾಂದೀಪನ ವಿಚಾರ ಮಾಡ್ತಾನ, ಏನ್ ಮಾಡ್ತಾನ್ರಿಪ್ಪ? ವಿದ್ಯಾ ಕಲಿಸಲಾಕ ಬರ್ತಂತ ಕರೆ, ಜೀವಂತ ಪಡಿಸಲಾಕ ಬರಂಗಿಲ್ಲ. ಬರುದಿಲ್ಲ. ಅವಾಗ ಗಂಡ ಮತ್ತು ಹೆಂಡತಿಗೆ ಇಬ್ಬರಿಗೆ ಒಕ್ಕೋದ ಆಗ್ತದ. ಹೌದು. ಈ ಮಾತ ಶ್ರೀಕೃಷ್ಣ ಪರಮಾತ್ಮಗ ಅರು ಆಗ್ತದ. ಹೌದೌದ್ರಿಪ್ಪ. ಅರು ಆಯ್ಕರಂದ ಸಣ್ಣ ಕೂಸಿನ ವೇಷನ ತಗೊಂಡು ಹೌದು ಸಾಂದೀಪ್ ಮುನಿ ಕಡೆ ವಿದ್ಯಾ ಕಲ್ಯಾಕ ಬರ್ತಾನ. ಹೌದ್ರಿಪ್ಪ. ಯಾರು? ಕೃಷ್ಣ. ಕೃಷ್ಣ ಪರಮಾತ್ಮ. ಹೌದು. ಸಾಂದೀಪ್ ಮುನಿ ಕಡೆ ವಿದ್ಯಾ ಕಲ್ಯಾಕ ಬಂದ ಗುರುಗಳಿಗೆ ಹೇಳ್ತಾನ, ಗುರುವೇ ನನಗೆ ವಿದ್ಯಾ ಕಲಿಸಬೇಕು ಅಂತ ಹೇಳಿದಾಗ ಕೃಷ್ಣ ಅದಾನ ಅನ್ನೋದು ಗುರುತಾಗಲಿಲ್ಲ. ಅವಾಗ ನನಗೂ ವಿದ್ಯಾ ಕಲಸ ಅಂದುಕೊಳ್ಳ ಎಲ್ಲರೂ ಕಲಿಯಾಕ ಬಂದಾರ, ಅವ್ರಡ ನೀನು ವಿದ್ಯಾ ಕಲಿಯಾಮಿದ್ರ ಕಲಿ ಅಂತ ಹೇಳಿಕರಂದ ಸಾಂದೀಪ್ ಗುರುಗಳು ಹೇಳಿದ್ರು. ಅವಾಗ ಹೇಳಿದಾಗ ಎಲ್ಲರೂ ವಿದ್ಯಾ ಕಲಿಯಾಕತ್ತಿದ್ದ. ಇಷ್ಟೊಂದು ದಿನಗಳ ಗಳದ ಮೇಲತ್ತ ಹೌದು ಸಾಂದೀಪ್ ಮುನಿಗಳು ಎಲ್ಲ ಹುಡುಗರಿಗೆ ಕ್ಲಾಸ್ ತೋರ್ತದ. ಏನು ತೋತಾನ ಅಂತ ಕೇಳಿದ್ರ, ಹೌದು ನಾ ಕಲಿಸಿದಂತ ವಿದ್ಯಾದೊಳಗೆ ಯಾರು ಹೆಚ್ಚು ವಿದ್ಯಾ ಕಲಿತರಿ ಅಂತ ಹೇಳಿಕರಂದ ಒಬ್ಬೊಬ್ಬರನ್ನ ಕೇಳ್ಕೋತ ಬಂದ. ಯಾರು ಒಂದ್ ಹೇಳವ್ರು, ಯಾರು ಎರಡು ಹೇಳವ್ರು, ಯಾರು ಅರ್ಧ ಹೇಳವ್ರು, ಹಿಂಗೆಲ್ಲ ಹೇಳ್ಕೋತ ಬಂದ. ಮುಂದೆ ಕೃಷ್ಣನ ಪಾಳಿ ಬತ್ತು. ಹೌದು. ನೀ ಎಷ್ಟು ವಿದ್ಯಾ ಕಲಿತಿದಿ ಅಂತ ಕೇಳಿದ. 14 ವಿದ್ಯಾಗಳೆಲ್ಲ ಪಠನ ಮಾಡೀನಿ ಅಂತ ಹೇಳಿಕರಂದ ಹೇಳಿದ. ಹೌದು. ಅವಾಗ 14 ವಿದ್ಯೆಗಳು ಒಂದೊಂದು ವಿದ್ಯೆ ಕಲಿಬೇಕಾದ್ರೆ ಒಬ್ಬೊಬ್ಬರದ ಅವಿಷ್ಯನ ಹೋಗೈತಿ. 14 ವಿದ್ಯೆಗಳೆಲ್ಲ ಹೆಂಗ ಪಠನ ಮಾಡಿದೆ ಅಂತ ಹೇಳಿಕಿರಂದ ಗುರುವಿಗೆ ಆಶ್ಚರ್ಯ ಆಗಿಬಿಡ್ತು. ಗುರುವಿಗೆ ಆಶ್ಚರ್ಯ ಆಗೋದ್ರೊಳಗನ ಕೃಷ್ಣ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ನಮ್ಮ ಮುಂದ ಭಕ್ತರ ಮಂದಿರಕ್ಕೆ ಹೋಗ್ಬೇಕಾಗೈತಿ, ನನಗೆ ಆಶೀರ್ವಾದ ಮಾಡಿ ಕೊಟ್ಟು ಕಳಿಸ್ರಿ. ಹೌದು. 14 ವಿದ್ಯೆಗಳೇನು ಕಲಿಸಿರಲ್ಲ, ಆ ವಿದ್ಯೆ ಕಲಿಸಿದಕ್ಕ ನಿಮಗೆ ಏನಾರ ಕಾಣಿಕೆ ಕೊಡ್ಬೇಕಾಗೈತಿ. ಆ ಕಾಣಿಕೆ ಕೊಟ್ಟ ಕರೆದ ನಾ ಹೋತನು ಏನು ಬೇಡ್ತೀರಿ ಬೇಡ್ರಿ ಅಂತ ಹೇಳಿಕರಂದ ಕೃಷ್ಣ ಅಂದ. ಅವಾಗ ಸಾಂದೀಪ್ ಮುನಿಗಳು ಹೇಳ್ರು, ಏನ್ ಹೇಳ್ಯಾರಿಪ್ಪ? ನನ್ನ ಮಡಿದ ಬಹಳ ಕಾಡಾಕತ್ತಾಳ. ಹೌದು. ಸತ್ತ ಮಗನ ತಂದು ಕೊಡು, ನನ್ನ ಕೈಲಿ ಅದು ಆಗುದಿಲ್ಲ. 14 ವಿದ್ಯೆಗಳು ನೀವು ಪಠಾನ ಮಾಡ್ಯಾನಂದ್ರೆ ಇವನಿಂದ ಆದ್ರ ಆಗಬಹುದು ಅಂತ ತಿಳ್ಕೊಂಡು, ಹೌದು ನೀ ಏನು ಗುರು ಕಾಣಿಕೆ ಕೊಡ್ತಾನ ಅಂದಿಯಲ್ಲ, ನನಗೇನು ಕೊಡಬೇಡ. ಹೌದು. ಮನೆ ಒಳಗೆ ನನ್ನ ಇದು ಮಾಡದಿದ್ದಾಳು. ಹೌದು. ಆಕೇನು ಕೇಳ್ತಾನು ಗುರು ಕಾಣಿಕೆ ಅಲ್ಲೇ ಕೊಟ್ಟು ಹೋಗತ್ ಹೇಳ್ಕರ ಸಾಂದೀಪ್ ಮುನಿ ಕಳಿಸಿಬಿಟ್ಟ. ಸಾಂದೀಪ್ ಮುನಿ ಕಳಿಸಿದಾಗ ಕೃಷ್ಣ ಹಾದಯವ. ಹೌದು. ಆ ಗುರುಗಳು ನನಗ ವಿದ್ಯೆ ಕಲಿಸ್ಯಾರ, ವಿದ್ಯಾದ ಕಾಣಿಕೆ ನಿಮಗೆ ಕೊಡ್ಬೇಕಾಗ್ಯದ. ಹೌದು. ನೀವು ಏನು ಬೇಡ್ತೀರಿ ಬೇಡ್ರಿ, ಬೇಡಿದ್ದನ ಗುರು ಕಾಣಿಕೆ ಕೊಡ್ತಾನ ಅಂತ ಹೇಳಿಕರಂದ ಸಾಂದೀಪ್ ಮುನಿ ಮಡದಿ ಮುಂದೆ ಹೇಳಿಬಿಟ್ಟು ಕೃಷ್ಣ. ಹೌದು. ಮೊದಲೇ ದುಃಖದಾಗಿದ್ದಳ ತಾಯಿ. ಹೌದು. ಅವಾಗ ದುಃಖನ ಸರಿಸಿಕೊಂಡು ಕೃಷ್ಣನ ಮುಂದೆ ಏನ್ ಆಡ್ತಾಳ ಅಂತ ಕೇಳಿದ್ರ, ನೀ ನನ್ನ ಗಂಡನ ಹತ್ತಲ್ಲಿ ವಿದ್ಯಾ ಕಲ್ತಿದ್ದ ಖರೆ ಆಗಿದ್ರ, 14 ವಿದ್ಯೆಗಳು ನೀ ಕಲ್ತಿದ್ದ ಖರೆ ಆಗಿದ್ರ, ಹೌದು, ಕಲ್ತಿದ ಬದ್ದಲು ಗುರು ಕಾಣಿಕೆ ಕುಡ್ದ ಇದ್ರ, ಹೌದು, ಸಾಂದೀಪ್ ಮುನಿ ಅಂತ ದೈತ್ಯ ನನ್ನ ಮಗನ ಕೊಂದ ಸಮುದ್ರದೊಳಗೆ ಇಟ್ಕೊಂಡಾನ, ಹೌದು, ಆ ಸತ್ತ ಕೂಸಿನ ಮರಳಿ ಜೀವಂತ ಪಡಿಸಿ ಕೊಡು, ಅದೇ ಗುರು ಕಾಣಿಕೆನಿಂದ ಅಂತ ಹೇಳಿಕಿರಂದ ಆ ತಾಯಿ ಹೇಳಿದಾಗ, ಹೌದು, ಶ್ರೀಕೃಷ್ಣ ಪರಮಾತ್ಮ ಸಮುದ್ರದೊಳಗೆ ಮುಣಿಗಿ ಪಾಂಚನು ದೈತನ ಮರ್ದನ ಮಾಡಿ ಸತ್ತ ಕೂಸಿನ ಎಲುಬಿನ ಪಿಂಜರ ಎಲ್ಲ ತಗೊಂಡು ತಾಯಿ ಉಡಿ ಒಳಗ ಹಾಕಿಬಿಟ್ಟ ಕರಿನಿನ ಮಗನ ತಿಳಿಕಿರದ ಅಂದಾಗ, ಹೌದು, ಸತ್ತ ಕೂಸ ಉಡಿ ಒಳಗ ಕಾಲು ಎತ್ತಿ ಆಡಾಕ್ ಹೈತಿದ. ಹೌದ್ರಿಪ್ಪ. ತಾಯಿ ಎಷ್ಟು ಆನಂದ ಆಗಿರಬಾರದು, ಎಷ್ಟು ಆನಂದ ಆಗಿರಬಾರದು. ಹೌದ್ರಿಪ್ಪ. ಒಂದು ಪೌರಾಣಿಕ ಒಳಗಿಂದ
ವಿಷಯ ಹೇಳಿದ್ರೆ ಅದು ಆಧಾರನೂ ಇರ್ತೈತಿ, ಹೌದ್ ಅದು ಜನರಿಗೆ ತಿಳಿದೈತಿ. ತಿಳಿತೈತ್ರಿಪ್ಪ. ಅದಕ್ಕಿಂತದೊಂದು ಸನ್ನಿವೇಶ ಈ ದೈವದ ಮುಂದಿಟ್ಟಿಕ್ಕಿರಂದ ಇಟ್ಟು ಬಾಳೆನ ಮಾತಾಡೋದು ಬೇಡ, ಒಂದು ಚಾಲನ ಹಾಡಿ ಹಾಡಿ ಒಳ್ಳೆ ಕಲಾವಿದರಿಗೆ ಪಾಳೆ ಹೋಗ್ತದ. ಹೌದ್ ಜನ ಎಲ್ಲ ಶಾಂತತೆಯನ್ನು ಕಾಪಾಡಿ ಆ ಗುರುವಿನ ಚರಿತ್ರೆ ಹಾಡನ್ನು ತಿಳ್ಕೊಂಡು